ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಈಸಿ ಇಟ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತೋರಿಸ್ತಾ ಇರೋದು ರೆಸಿಪಿ ಬಂದು ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಇದು ಒಂಥರ ಚಪಾತಿಗೆ, ರೊಟ್ಟಿಗೆ, ಪೂರಿಗೆ ಯಾವುದಕ್ಕಾದರೂ ಮಾಡ್ಕೋಬೋದು. ಇದರ ಬಂದು ನುಗ್ಗೆಕಾಯಿ ಹುಳಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಗೊಜ್ಜು ಥರ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಮೊದಲಿಗೆ ಒಂದು ಕುಕ್ಕರ್ಗೆ 2-3 ಸ್ಪೂನ್ ಆಗೋವಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಬಿಕಾಸ್ ಇದರಲ್ಲೇ ವಿಸಲ್ ಹೊಡ್ಸೋದ್ರಿಂದ ಡೈರೆಕ್ಟಾಗಿ ಮಾಡ್ಕೊಳ್ಳಿ, ಇಲ್ಲ ಪಾತ್ರೆ ಸಪ್ರೇಟಾಗಿ ಬೇಕು ಅಂದರೆ ಮಾಡ್ಕೊಳ್ಳಿ. ಇದಕ್ಕೆ ನಾನಿಲ್ಲಿ ಎಣ್ಣೆ ಕಾಯ್ದಾದ್ಮೇಲೆ 1 ಸ್ಪೂನ್ ಆಗೋವಷ್ಟು ಜೀರಿಗೆ, 1.5 ಸ್ಪೂನ್ ಆಗೋವಷ್ಟು ಉದ್ದಿನ ಬೇಳೆನ ಹಾಕ್ಕೊಂಡು ನೋಡಿ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ 1 ಈರುಳ್ಳಿ ಆಗುವಷ್ಟು ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ದೊಡ್ಡ ಈರುಳ್ಳಿ ಆದರೆ ಅರ್ಧ ಸಾಕು. ನೋಡಿ ಈ ಥರ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ನಾರ್ಮಲಾಗಿ ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಟೇಸ್ಟ್ಗೆ, ಫ್ಲೇವರ್ಗೆ ಹಾಕ್ಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ 3 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಲಾಸ್ಟಿಗೆ ಚಿಲ್ಲಿ ಪೌಡರ್ ಏನಾದ್ರು ಹಾಕ್ಕೊಳ್ಳಲ್ಲ ನಾವು ಅಂತ ಹೇಳಿದ್ರೆ 2 ನಿಮ್ಮ ಖಾರದ ತಕ್ಕಂತೆ ಹಸಿರು ಮೆಣಸಿನ್ಕಾಯಿನ ಹಾಕ್ಕೋಬೇಕು. ನೆಕ್ಸ್ಟು ಅದು ಆರಾದಮೇಲೆ ಒಂದು ಜಾರ್ಗೆ 1/4 ಕಪ್ ಆಗುವಷ್ಟು ತೆಂಗಿನಕಾಯಿನ ಹಾಕ್ಕೊಳ್ಳಿ. ತೆಂಗಿನ ತುರಿ ಇದ್ದರೂ ಓಕೆ. ನೆಕ್ಸ್ಟು ಅದಕ್ಕೆ ನಾವಿಲ್ಲಿ ಬಿಸಿ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಏನು ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಮಾಡ್ಕೊಂಡ್ವಿ ಅದನ್ನು ಹಾಕ್ಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ 10 ಎಲೆ ಆಗುವಷ್ಟು ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೋಡಿ ಈ ಥರ ಕ್ಲೀನಾಗಿ ಪೇಸ್ಟ್ ಆಗುತ್ತೆ, ಚೆಂದ ರುಬ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ತುಂಬ ನಯಾಸಕ್ಕೂ ರುಬ್ಕೊಳ್ಳೋಕೆ ಹೋಗಬೇಡಿ. ನೆಕ್ಸ್ಟು ನಾನಿಲ್ಲಿ ಒಂದು ಕುಕ್ಕರ್ಗೆ ಇನ್ನರ್ಧ ಈರುಳ್ಳಿ ಇತ್ತಲ್ಲ ಅದನ್ನು ಕೂಡ 1-2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಬಾಡಿಸ್ಕೊಂಡು ಈರುಳ್ಳಿನ. ನೆಕ್ಸ್ಟು ನಾನಿಲ್ಲಿ ಸ್ವಲ್ಪ ನುಗ್ಗೆಕಾಯಿನ ತಗೊಂಡಿದ್ದೀನಿ, 1/4 kg ಆಗುವಷ್ಟು. ಅದನ್ನು ಈ ಥರ ಫ್ರೈ ಮಾಡ್ಕೊಳ್ಳಿ. ಎಣ್ಣೆಲೇ ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು, ಚೆನ್ನಾಗಿ ಹಸಿ ವಾಸನೆ ಹೋಗೋ ಥರ. ನೆಕ್ಸ್ಟು ನಾನಿಲ್ಲಿ ನೀವು ಬೇಕು ಅಂತ ಹೇಳಿದ್ರೆ ಕಡಲೆಕಾಳನ್ನ ಹಾಕ್ಕೋಬೋದು. ನಾನು ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಕ್ವಿಕ್ ಮಾಡ್ಬೋದು. ನುಗ್ಗೆಕಾಯಿ ಮತ್ತು ಕಡಲೆಕಾಳನ್ನು 1-2 ನಿಮಿಷ ಅಷ್ಟು ಎಣ್ಣೆಯಲ್ಲಿ ಬೇಯಿಸ್ಕೊಂಡು ನೆಕ್ಸ್ಟು ನಾವು ಏನು ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಅರ್ಧ ಲೋಟ ಆಗುವಷ್ಟು ನೀರು ಹಾಕ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನಾವು ಖಾರ ಪುಡಿ, ಅರಿಶಿನದ ಪುಡಿ ಮತ್ತು ಗರಂ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಸ್ವಲ್ಪ ಹಾಕ್ಕೊಳ್ಳಿ, ತುಂಬ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತೀನಿ ಅಂತ ಹೇಳಿದ್ರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡಿ. ನೆಕ್ಸ್ಟ್ ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು 1 ವಿಸಲ್ನ ಹೊಡೆಸ್ಕೊಳ್ಳಿ, ಸಾಕು. ಇದನ್ನು ಚಪಾತಿ ಜೊತೆನಾದ್ರು ತಿನ್ಬೋದು, ರೊಟ್ಟಿ ಜೊತೆನಾದ್ರು ತಿನ್ಬೋದು, ಪೂರಿ ಜೊತೆನಾದ್ರು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.